ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬೆಳಿಗ್ಗೆ ಎದ್ದೆ ಬೇಗ ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದೆ. ಇವಾಗ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಬಂದೆ. ಫ್ರೆಂಡ್ಸ್, ಬೆಳಿಗ್ಗೆ ವ್ಯೂ ನಮ್ಮ ಮನೆ ಮುಂದೆಯಿಂದ ಎಷ್ಟು ಸಕ್ಕತ್ತಾಗಿ ಕಾಣಿಸುತ್ತೆ ಗೊತ್ತಾ? ತೋರಿಸ್ತೀನಿ ಫ್ರೆಂಡ್ಸ್, ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತ. ನನಗಂತೂ ಕೋಲ್ಡೇ ಕಡಿಮೆ ಆಗಿಲ್ಲ, ಹಂಗಾಗಿ ನಾನು ಬೇಗ ಹೊರಗಡೆ ಬರ್ತಿಲ್ಲ. ಸ್ವಲ್ಪ ಬಿಸಿಲು ಬಂದ ಮೇಲೆ ಹೊರಗಡೆ ಬಂದು ಎಲ್ಲ ಕೆಲಸ ಮುಗಿಸ್ತಿದ್ದೀನಿ. 7:30 ಆಗಿದೆ. ಸೊ ಅದಕ್ಕೆ ಹೊರಗಡೆ ಬರ್ತಾಯಿದ್ದೀನಿ. ಇವತ್ತು ಗಿಡಕ್ಕೆ ತುಳಸಿಗೆಲ್ಲ ನೀರು ಹಾಕಬೇಕು. ಸೊ ಅದನ್ನು ಹಾಕೋಣ ಬನ್ನಿ. ನೋಡಿ, ನಾನಿವಾಗ ಹೊರಗಡೆದು ಕಸ ಎಲ್ಲ ನೀಟಾಗಿ ಗುಡಿಸ್ಕೊಂಡೆ. ಬಾಗಿಲನ್ನ ತೊಳೆಯೋಣ ಅಂತ ಬಕೆಟಲ್ಲಿ ನೀರೆಲ್ಲ ತಂದೆ. ತುಳಸಿಗೂ ಹಾಕಿರಲಿಲ್ಲ, ಸೊ ಹಾಗಾಗಿ ತುಳಸಿಗೂ ಹಾಕಿದೆ. ಫ್ರೆಂಡ್ಸ್, ಬೇಗ ಬೇಗ ಒಣಗೋಗ್ಬಿಡುತ್ತೆ, ಏಕೆಂದರೆ ಮನೆ ಮುಂದೆನೇ ಬಿಸಿಲು ಬೀಳೋದ್ರಿಂದ ತುಳಸಿ ಕಟ್ಟೆ ಎಲ್ಲ ಒಣಗೋಗುತ್ತೆ. ಸೊ ಹಾಗಾಗಿ ಡೈಲಿ ನಾನು ನೀರನ್ನ ಹಾಕ್ತೀನಿ. ಅದಾದಮೇಲೆ ನೀಟಾಗಿ ಬಾಗಿಲು ಎಲ್ಲ ತೊಳ್ಕೊಂಡೆ. ನಮ್ಮದು ಫುಲ್ಲು ದೊಡ್ಡದು ಹೊರಗಡೆ ವರಾಂಡ. ಸೊ ಹಾಗಾಗಿ ಅದಕ್ಕೆ ತುಂಬ ನೀರು ಬೇಕಾಗುತ್ತೆ. ನಾನು ಜಾಸ್ತಿ ಏನು ಬಕೆಟಲ್ಲಿ ನೀರು ಹಾಕಿ ತೊಳೆಯಲ್ಲ, ಹಾಗೆ ಸ್ವಲ್ಪ ಎರಚ್ತೀನಿ ಅಷ್ಟೇ. ಆಮೇಲೆ ಹೊಸ್ಲಿಗೆಲ್ಲ ನಾನು ತೊಳೆದಾಗೆಲ್ಲ ಅರಶಿನ ಹಾಕಿ ತುಳಸಿ ಕಟ್ಟೆಗೂ ಕೂಡ ಅರಶಿನ ಹಾಕ್ತೀನಿ. ಅದಾದಮೇಲೆ ರಂಗೋಲಿ ಬಿಟ್ಟೆ. ರಂಗೋಲಿ ನಾನು ಚಿಕ್ಕದಾಗಿ ಬಿಡೋಣ ಅಂದ್ಕೊಂಡೆ, ಬಟ್ ನಮ್ಮದು ತುಂಬ ದೊಡ್ಡದು ಟೆರೇಸ್ ಆಗಿರೋದ್ರಿಂದ ದೊಡ್ಡದೇ ಬಿಡೋಕ್ಕಾಗೋದು ಅದರಲ್ಲಿ. ಹಾಗಾಗಿ 9ರಿಂದ 5 ಚುಕ್ಕಿ ರಂಗೋಲಿನ ಬಿಟ್ಟೆ, ಅಷ್ಟು ದೊಡ್ಡದಾಗಿ ಬಿಟ್ಟೆ. ಅದಾದಮೇಲೆ ಆ ಕಡೆ ತುಳಸಿ ಕಟ್ಟೆಗೂ ನಾನು ಯಾವಾಗಲೂ ರಂಗೋಲೆ ಬಿಡಿಸ್ತೀನಿ. ಸೊ ಅದನ್ನು ಕೂಡ ಬಿಡಿಸ್ದೆ. ರಂಗೋಲೆ ಬಿಡಿಸಾಯಿತು, ಮನೆ ಕೆಲಸ ಎಲ್ಲ ಮುಗಿಸಾಯಿತು. ಇವಾಗ ದೀಪಕ್ಕು ಪೂಜೆ ಮಾಡ್ತಾವ್ರೆ. ದೀಪಕ್ ಪೂಜೆ ಮಾಡ್ತಾವ್ರೆ. ನನಗೆ ದೀಪಕ್ಕೆ ಫುಲ್ ಹುಷಾರೇ ಇರಲಿಲ್ಲ. ಒಂದು 2 ವೀಕ್ಸ್ ಏನೋ ಹತ್ತತ್ರ ಆಯಿತು. ಸೊ ಫಸ್ಟು ಬಟ್ಟೆ ಎಲ್ಲ ಕಾವಲಿಗೆ ಹೋಗಿ ತೊಳಿತಿದ್ದೆ, ಹಾಗಾಗಿ ತುಂಬ ಹುಷಾರು ತಪ್ಪಿಬಿಟ್ಟಿದ್ದೆ ನಾನು. ಅದಕ್ಕೆ ಇವಾಗ ಪುನಃ ಬಟ್ಟೆ ಹೋಗಿದ್ರೆ ಪುನಃ ಹುಷಾರು ತಪ್ಪಿಬಿಡ್ತೀನಿ ಅಂದ್ಬಿಟ್ಟು ಬಟ್ಟೆನೇ ಹೋಗಿರಲಿಲ್ಲ ಫ್ರೆಂಡ್ಸ್. ಅದು ಇವಾಗ ಇಷ್ಟು ಎತ್ತರ ಆಗ್ಬಿಟ್ಟೈತೆ ಫುಲ್ ಬಟ್ಟೆ. ಅದಕ್ಕೆ ದೀಪಕ್ಕಿಗೆ ಹೇಳ್ತಾಯಿದ್ದೀನಿ, ಲಾಸ್ಟ್ ಇದು ಒಂದು ಸಲ ಕಾವ್ಲಿಗೆ ಕರ್ಕೊಂಡು ಹೋಗ್ಬಿಡು, ಅದಾದಮೇಲೆ ನಾನು ಇನ್ನು ಯಾವತ್ತೂ ಕಾವ್ಲಿಗೆ ಕರ್ಕೊಂಡು ಹೋಗು ಅಂತ ಕೇಳಲ್ಲ ಅಂತ. ಬಟ್ ಅವರು ಬೇಡ ಪುನಃ ಹುಷಾರು ತಪ್ತೀಯ ನೀನು ಅಲ್ಲಿ ಅಂತ ಹೇಳ್ತವ್ರೆ. ಆದರೂ ಪರವಾಗಿಲ್ಲ, ಹೆಂಗಾದರೂ ಮಾಡಿ ಹಠ ಮಾಡಾದರೂ ಇವತ್ತು ಹೋಗಿ ಎಲ್ಲ ಬಟ್ಟೆನೂ ಹೋಗಿಬಿಟ್ರೆ ಆಮೇಲಿಂದ ಏನು ಜಾಸ್ತಿ ಏನು ಬಟ್ಟೆ ಆಗೋಲ್ಲ ಫ್ರೆಂಡ್ಸ್. ಅವಾಗ ಸ್ವಲ್ಪ ಇದ್ದರೆ ಇಲ್ಲೇ ಒಗ್ದು ಬಿಡ್ತೀನಿ. ಸೊ ಅದಕ್ಕೆ ಇವಾಗ ನೋಡೋಣ, ಪೂಜೆ ಮಾಡಾದ್ಮೇಲೆ ಕರ್ಕೊಂಡೋಗು ಅಂತ ಕೇಳಬೇಕು. ನೋಡ್ತೀನಿ ಕರ್ಕೊಂಡೋಗ್ತಾರ ಇಲ್ವಾ ಅಂತ. ಅಂತೂ ಇಂತೂ ದೀಪಕ್ನ ಕಾವ್ಲಿಗೆ ಕರ್ಕೊಂಡೋಗಕ್ಕೆ ಒಪ್ಸಿದ್ದೀನಿ ಫ್ರೆಂಡ್ಸ್. ಗೊತ್ತಿಲ್ಲ, ಅಲ್ಲಿಗೆ ಹೋದರೆ ನನಗೆ ತುಂಬ ಅಂದರೆ ತುಂಬ ಹುಷಾರು ತಪ್ಪಿಬಿಡುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ನೀರಲ್ಲೇ ಇರ್ತೀನಲ್ಲ, ಅದಕ್ಕೆ ಅನಿಸುತ್ತೆ. ಸೊ ಅದಕ್ಕೆ ಇವಾಗ ಹೇಳೋರೆ ಇದೆ, ಲಾಸ್ಟು ಇನ್ನು ಯಾವತ್ತೂ ಕರ್ಕೊಂಡೋಗಲ್ಲ, ಇದು ಒಂದ್ಸಲ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಪೆಟ್ರೋಲ್ ಹಾಕ್ಸ್ಕೊಂಬರಕ್ಕೆ ಹೋಗಿದ್ದಾರೆ ಅವರು. ಅಷ್ಟರಲ್ಲಿ ನಾನು ಎಲ್ಲನೂ ಪ್ಯಾಕ್ ಮಾಡ್ಕೊಬಿಡ್ತೀನಿ. ನಿಜವಾಗ್ಲೂ ತುಂಬ ಬಟ್ಟೆ ಆಗಿಬಿಟ್ಟೈತೆ. ಸೊ ಅದಕ್ಕೆ ಸರ್ಫು ಸೋಪು ಎಲ್ಲ ತೊಗೊಂಡಿದ್ದೀನಿ, ಬಟ್ಟೆನೂ ಎಲ್ಲ ತುಂಬಿದ್ದೀನಿ. ಇನ್ನೊಂದು ಸ್ವಲ್ಪ ಬಟ್ಟೆ ಹೊರಗಡೆ ಇದೆ, ಅಂದರೆ ಸ್ವೆಟರ್ಸ್ ಎಲ್ಲ ಇದೆ. ಇವಾಗ ಕೋಲ್ಡ್ ತುಂಬ ಇತ್ತಲ್ಲ, ಹಾಗಾಗಿ ಎಲ್ಲ ಸ್ವೆಟರ್ಸು ಯೂಸ್ ಮಾಡಿಬಿಟ್ಟಿದ್ದೀವಿ. ಮತ್ತು ಇಬ್ರಿಗೂ ಹುಷಾರಿಲ್ಲದೆ ಇರೋದ್ರಿಂದ ಎಲ್ಲ ಸ್ವೆಟರ್ಸು ಯೂಸ್ ಆಗೋಗಿದೆ. ಅದನ್ನು ಕೂಡ ಒಂದ್ಸಲ ವಾಶ್ ಮಾಡ್ಕೊಬಂದರೆ ಮುಗೀತು, ಇನ್ನೆಲ್ಲ ಕೆಲಸ ಆದಂಗೆ. ಬನ್ನಿ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ನಾವಿವಾಗ ಕಾವಲಿಗೆ ಬಂದ್ವಿ. ನೀರಂತೂ ಫುಲ್ ತುಂಬಿಟ್ಟಿತ್ತು. ಸೊ ಹಾಗಾಗಿ ಬೇಗ ಒಕ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಉನಿ ಆಗ್ತಾಯಿದೆ. ಸೊ ಬೇಗ ಒಕ್ಕೊಂಡು ಮನೆಗೆ ಹೋದ್ವಿ. ಫ್ರೆಂಡ್ಸ್, ಇವಾಗ ಕಾವಲಿಯಿಂದ ಬಂದ್ವಿ. ಎಷ್ಟು ಬಟ್ಟೆ ಒಗ್ದಿದ್ದೀನಿ ಅಂದರೆ ಇಲ್ಲೆಲ್ಲ ಫುಲ್ಲು, ಆ ಕಡೆ ಫುಲ್ ರೋ ಎಲ್ಲ ಫಿಲ್ಲಾಗೋಗೈತೆ. ಅಷ್ಟು ಬಟ್ಟೆ ಒಗ್ದಿದ್ದೀನಿ. ಅಷ್ಟೊಂದು ಬಟ್ಟೆ ಆಗಿಬಿಟ್ಟಿತ್ತು. ಜಾಸ್ತಿ ಇರೋದು ದೀಪಕ್ದೇನೆ. ಸೊ ಇವಾಗ ಬೆಳಗ್ಗೆಯಿಂದ ತಿಂಡಿನೂ ಮಾಡಿರಲಿಲ್ಲ ಫ್ರೆಂಡ್ಸ್. ಆ ಥರ ಬಟ್ಟೆ ಎಲ್ಲ ಇಬ್ಬರು ಒಕ್ಕೊಂಡು ಬಂದ್ವಿ. ಇವಾಗ ದೀಪಕ್ಕು ತಿಂಡಿ ತಂದವ್ರೆ, ತಿಂಡಿ ಮಾಡಬೇಕು ಫ್ರೆಂಡ್ಸ್. ಇವಾಗ ಹೋಟ್ಲದು ಇವತ್ತು ನಮ್ಮ ಮನೆಯಲ್ಲಿ ಏನೂ ಮಾಡಿಲ್ಲ ನೋಡಿ. ತಿಂಡಿ ದೋಸೆ ನನಗೆ, ಮತ್ತು ಒಂದು ವಡೆ. ದೀಪಕ್ಕೆ ಬಾತ್ ಇಷ್ಟ. ಸೊ ಬಾತು ಮತ್ತು ವಡೆ ಚಟ್ನಿ, ಇಷ್ಟು ತಿಂಡಿ. ಹಾಯ್ ಫ್ರೆಂಡ್ಸ್, ನಾನು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆ ತಿಂಡಿ ತಿಂದ್ಬಿಟ್ಟು ತುಂಬ ಅಂದರೆ ತುಂಬ ಸುಸ್ತಾಗೋಗಿತ್ತು. ಸೊ ಅದಕ್ಕೆ ಮಲ್ಕೊಬಿಟ್ವಿ. ಆಮೇಲೆ ಎದ್ದು ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಾಕಬೇಕಿತ್ತು. ತುಂಬ ದಿನ ಆಗಿತ್ತು ತಲೆಗೆ ಎಣ್ಣೆ ಹಾಕಿ, ಹಾಗಾಗಿ ತಲೆಗೆ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು. ಫ್ರೆಂಡ್ಸ್, ಏನು ಗೊತ್ತಾ, ನಾನು ಒಂದು ಹೋಮ್ ರೆಮಿಡಿನ ಇವತ್ತು ಟ್ರೈ ಮಾಡಿದೆ. ಫಸ್ಟೇ ತೋರಿಸಿದ್ರೆ ಆಮೇಲೆ ಫ್ಲಾಪ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಫಸ್ಟ್ ನಾನು ಯೂಸ್ ಮಾಡಿದೆ. ಬಟ್ ಅದು ತುಂಬ ಚೆನ್ನಾಗೇ ಮುಖನ ಒಂದು ಸ್ವಲ್ಪ ಬ್ರೈಟಾಗಿ ಮಾಡಿತ್ತು.
ನೀವು ನೋಡ್ತಿರ್ಬೋದು ನನ್ನ ಮುಖಕ್ಕೆ ಏನಂದರೆ ಏನೂ ಹಚ್ಚಿಲ್ಲ, ಒಂದು ಬಿಂದಿ ಮತ್ತು ಲಿಪ್ ಬಾಮ್ ಒಂದು ಬಿಟ್ಟು. ಸೊ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸರಿನಾ, ಅದು ಹೇಗೆ ಮಾಡಿಕೊಂಡೆ ಅಂತ. ಸೊ ಟ್ಯಾನ್ ಏನಾದರೂ ಆಗಿದ್ರೆ ಮುಖದಲ್ಲಿ ಅದೆಲ್ಲ ಬೇಗ ಅಂದರೆ ಒಂದೇ ದಿನದಲ್ಲಿ ಏನೂ ರಿಸಲ್ಟ್ ಗೊತ್ತಾಗಲ್ಲ. ಒಂದು ಸ್ವಲ್ಪ ದಿನ ಟ್ರೈ ಮಾಡಿ ಆಮೇಲೆ ನನಗೆ ಹೇಳಿ. ನನಗೆ ಒಂದು ದಿನಕ್ಕೇ ಸ್ವಲ್ಪ ನೋಡಿ ಈ ಥರ ಪಿಂಕ್ ಇದೆಲ್ಲ ಕಾಣಿಸ್ತಿದೆ. ನನ್ನ ಮುಖ ಅಂತೂ ಫುಲ್ ಡಲ್ಲಾಗಿ ಹೋಗಿತ್ತು. ಸೊ ಅದನ್ನು ಟ್ರೈ ಮಾಡಿದೆ. ಇವಾಗ ದೀಪ ಎಲ್ಲ ಹಚ್ಬಿಟ್ಟು ನಮ್ಮ ಮನೆಗೆ ಹೋಗಬೇಕು, ಅಂದರೆ ದೀಪಕ್ ಅವ್ರ ಮನೆಗೆ ಹೋಗಬೇಕು. ಅಲ್ಲಿ ಹಕ್ಕಿಗೂಡೆಲ್ಲ ಇದೆ ಫ್ರೆಂಡ್ಸ್, ಅದು ತುಂಬ ದಿನ ಆಯಿತು ನೋಡಿ. ಸೊ ಹಾಗಾಗಿ ಇವತ್ತು ಹೋಗ್ತಿದ್ದೀವಿ ಅಲ್ಲಿಗೆ. ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇವಾಗ ಬೇಗ ಕಸ ಗುಡಿಸ್ಬಿಟ್ಟು ಮನೆಯದು ಪೂಜೆ ಮಾಡಿಬಿಟ್ಟು ಹೋಗೋಣ ಬನ್ನಿ ಅಲ್ಲಿಗೆ. ಸಂಜೆ ಆಗಿರೋದ್ರಿಂದ ಬೇಗ ಕಸ ಗುಡಿಸ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಹೋಗೋಣ ಅಂತ ಇದು ಮಾಡಿದ್ವಿ. ನೋಡಿ ಇಲ್ಲಿ ದೀಪಕ್ಕು ಏನು ಕಸ ಐತೆ ಅಂತ ಗುಡಿಸ್ತಿದ್ಯಾ ಅಂತ ರೇಗಿಸ್ತಾ ಇದ್ರು. ಸೊ ನಾನು ಮನೇಲಿ ಅಷ್ಟೊಂದೇನು ಕಸ ಇರಲ್ಲ ಫ್ರೆಂಡ್ಸ್. ದೀಪಕ್ ಇವಾಗ ಪೂಜೆ ಮಾಡ್ತಾವ್ರೆ. ಇವತ್ತು ನಮ್ಮ ಪಾಪುಗೆ ಇವತ್ತು ಊಟನೇ ಕೊಟ್ಟಿಲ್ಲ. ಬೆಳಗ್ಗೆ ಕೊಟ್ವಿ, ಮಧ್ಯಾಹ್ನ ಕೊಟ್ಟಿಲ್ಲ. ಇವಾಗ ಸಂಜೆ ಕೊಟ್ಬಿಟ್ಟು ಮನೆಗೆ ಹೋಗಬೇಕು. ಒಂದು ಕಡೆ ನಿಂತ್ಕೊಳ್ಳಲ್ಲ ಇವನು. ನೋಡಿ ಇವನಿಗೆ ಊಟ ಹಾಕ್ಬೇಕು ಇವಾಗ. ಹೆಂಗೆ ತಿಂತಾನೆ ಅಂದರೆ ಇಲ್ಲಿ ಹಾಕಿದ್ರೆ ನೋಡಿ, ಅಯ್ಯೋ ಹುಡುಗ ಫುಲ್ಲು ಫಾಸ್ಟು. ತಗೊಳಪ್ಪ. ಫ್ರೆಂಡ್ಸ್ ಬೆಳಗ್ಗೆ ತಾನೇ ನೀರು ಹಾಕಿದ್ದೀನಿ ಅಂದ್ರೂ ಎಷ್ಟು ಬೇಗ ನೀರು ಖಾಲಿ ಆಗಿಬಿಟ್ಟಿದೆ ನೋಡಿ ತುಳಸಿ ಕಟ್ಟೆಲಿ. ಅದಕ್ಕೆ ಸಂಜೆ ಇನ್ನೊಂದ್ಸಲ ನೀರು ಹಾಕ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ನಾನು ಬೆಳಗ್ಗೆನೂ ಹಾಕಿದ್ದೆ, ಈಗ ಪುನಃ ಸಂಜೆನೂ ಹಾಕ್ತಿದ್ದೀನಿ. ಅಷ್ಟು ಬೇಗ ಡ್ರೈ ಆಗಿ ಹೋಗೈತೆ. ಮನೆ ಮುಂದೆನೇ ಸ್ವಲ್ಪ ಬಿಸಿಲು ಬೀಳುತ್ತಲ್ಲ, ಹಾಗಾಗಿ. ಈ ಕಡೆನೂ ಇದೆ, ಈ ಕಡೆ ಇದಕ್ಕೊಂದಕ್ಕೆ ಹಾಕಿದ್ರೆ ಇದು ಶೋ ಗಿಡ ಫ್ರೆಂಡ್ಸ್. ಇವಾಗ ಎಲ್ಲ ಕೆಲಸ ಆಯಿತು. ಗಿಡಕ್ಕೆ ನೀರು ಹಾಕಾಯ್ತು, ಮತ್ತು ಅವನಿಗೆ ಊಟ ಕೊಟ್ಟಾಯಿತು, ಪೂಜೆನೇ ಆಯಿತು. ಇವಾಗ ಹೊರಡೋಣ ಅಂತ ಹೊರಟಿದ್ದೀವಿ. ಸೊ ಬನ್ನಿ, ಅಲ್ಲಿ ಸಿಗ್ತೀನಿ. ಅಲ್ಲಿ ನಮ್ಮ ಹಕ್ಕಿಗೂಡನ್ನ ತೋರಿಸ್ತೀನಿ. ಹಕ್ಕಿಗೂಡು ಅಂದರೆ ಏನೇನೋ ಹಕ್ಕಿಗೂಡಲ್ಲ ಫ್ರೆಂಡ್ಸ್, ಪಾರಿವಾಳ. ನಮ್ಮ ಪಾರಿವಾಳಗೆ ಅಂತ ಊಟ ತೊಗೊಂಡಿದ್ದೀನಿ. ಇದು ಹೆಸರು ಕಾಳು ಮತ್ತು ಬಟಾಣಿ ಇತ್ತು, ಹಸಿ ಬಟಾಣಿ. ಸೊ ಅದನ್ನು ಕೊಡೋಕ್ಕೆ ಅಂತ ತೊಗೊಂಡಿದ್ದೀನಿ. ಅಲ್ಲಿ ಹಾಕ್ತೀನಲ್ಲ ಅವಾಗ ತೋರಿಸ್ತೀನಿ. ನೋಡಿ ಇವಾಗ ಬಂದ್ವಿ ನಾವು ಇಲ್ಲಿಗೆ. ನಮ್ಮ ರೋಸಿ ಇದ್ದಾಳೆ ನೋಡಿ. ರೋಸಿ ಏನು ಮಾಡ್ತಿದ್ಯಾ? ಇವಳು ಮಗ ಅವನೇ ಅಪ್ಪ. ಅವನಂತ ಕಳ್ಳನ ಮಗ ನಾನು ಎಲ್ಲೂ ನೋಡಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ. ಇದಕ್ಕಿಂತ ದಪ್ಪಗವನೆ. ನಮ್ಮ ಗಿಡಗಳೆಲ್ಲ ನೋಡಿ ಎಷ್ಟು ದಿನ ಆಯಿತು. ಬೋನ್ಸಾಯ್ ಕಲೆಕ್ಷನ್ಸ್ ತೋರಿಸ್ತೀನಿ ಬನ್ನಿ. ಬೋನ್ಸಾಯ್ ಕಲೆಕ್ಷನ್ಸು ಇದು ಆಲದ ಮರ ನೋಡಿ. ಇದು ಆ್ಯಕ್ಚುಲಿ ನಿಜವಾಗ್ಲೂ ತುಂಬ ವರ್ಷದ್ದಿದ್ದು. ಅಲ್ಲಿಂದ ಕಿತ್ಕೊಬಂದು ನಾನು ಇದನ್ನು ಬೆಳೆಸಿರೋದು. ನಾನು ತುಂಬ ವರ್ಷದ್ದು. ನನ್ನ ಹತ್ರನೇ ಇಲ್ಲಾಂದ್ರೂ 2016 ಇದೆ ನನ್ನ ಹತ್ರ. ಇದು 2016 9 ವರ್ಷ ಆಗೋಯ್ತಾ? 9 ವರ್ಷದಿಂದ ನನ್ನ ಹತ್ರ ಇದೆ. ಅದಕ್ಕಿಂತ ಮುಂಚೆ ಅದು ಎಷ್ಟು ವರ್ಷ ಇದೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಹಳೇದಿದ್ದು. ಅದು ಬಿಟ್ಟರೆ ಬೇವೊಂದು ಮಾಡಿದ್ದೀನಿ. ಬೇವೊಂದು ಬೋನ್ಸಾಯ್ ಮಾಡಿದ್ದೀನಿ. ಇನ್ನೊಂದು ಇರುತ್ತಾ ಬೋನ್ಸಾಯ್ದೆ ಸಣ್ಣದಾಗಿ ನಿಂಬೆಹಣ್ಣು ಕಟ್ ಮಾಡಿ ಅಲ್ಲಿ ನಿಂಬೆಹಣ್ಣು ನೋಡಿ. ಇದು ಅಂಜೂರದ ಗಿಡ. ಆ್ಯಕ್ಚುಲಿ ಇದನ್ನು ಬೋನ್ಸಾಯ್ ಮಾಡೋಕ್ಕೆ ಅಂತ ತಗೊಬಂದಿದ್ದಾನೆ. ನೋಡಬೇಕು ಯಾವಾಗ ಅದು ಗಿಡ ಬರುತ್ತೆ ಅಂತ. ಇವಾಗ ಮೇಲಕ್ಕೆ ಬಂದ್ವಿ. ಅಲ್ಲಿ ನೋಡಿ ದೀಪಕ್ಕು ಪಾರಿವಾಳ ಎಲ್ಲನೂ ತೆಗಿತಿದ್ದಾರೆ. ಆ್ಯಕ್ಚುಲಿ ಹೀನಾ ನಮಗೆ ಸಮೋಸ ಮಾಡಿದ್ಲು. ಸೊ ತಿನ್ನೋಕ್ಕೆ ಅಂತ ಕರೆದ್ಲು. ಹಾಗೆ ಹಕ್ಕಿಗಳನ್ನೂ ನೋಡಿಕೊಂಡು ಅದಕ್ಕೆ ಕಾಳು ಉನಿ ಹಾಕಿದ್ದೆ. ಅದನ್ನು ಕೊಟ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಅದು 2 ಕೆಲಸನೂ ಆಗುತ್ತೆ ಅಂತ ಬಂದಿದ್ವಿ. ತುಂಬ ಹಕ್ಕಿಗಳಿತ್ತು ಫ್ರೆಂಡ್ಸ್. ನಾವು ಮನೆ ಬೇರೆ ಕಡೆ ಶಿಫ್ಟ್ ಮಾಡಿದ್ವಲ್ಲ, ಹಾಗಾಗಿ ಇವಾಗ ಸ್ವಲ್ಪ ಆಗಿಬಿಟ್ಟಿದೆ. ಅದರಲ್ಲಿ ತುಂಬ ಚೆನ್ನಾಗಿರೋದೆಲ್ಲ ಸತ್ತೋಯ್ತು. ಅಂದರೆ ಸೆಕೆ ಇತ್ತಲ್ಲ, ಈ ಸಲ ತುಂಬ ಸೆಕೆ ಇತ್ತಲ್ಲ, ಹಾಗಾಗಿ ನೋಡಿ ಹೆಂಗೆ ತಿಂತವೆ ಗೊತ್ತಾ. ಕೈಯಲ್ಲಿ ಹಿಡ್ಕೊಂಡ್ರು ಓಡ್ ಬಂದು ತಿಂತವೆ. ಚೆನ್ನಾಗಿದೆ. ಮನೇಲೇ ಮಾಡಿರೋ ಸಮೋಸ. ಹೇಗಿದೆ? ಬನ್ನಿ
ನೀನು ಹೇಳ್ದಂಗಲ್ಲ ಅದು ಅದು ತಿಂತಾ ಇರ್ತವೆ. ಕೊಡು, ತಿನ್ಸು, ಅದು ಮಾಡಬೇಡ. ಕೈಯಲ್ಲೆಲ್ಲ ಚೆನ್ನಾಗಿ ತಿಂತಾವಲ್ವಾ? ಮೋಸ್ಟ್ಲಿ ಇದು ದಪ್ಪ ದಪ್ಪ ಆಗೋಯ್ತು ಅನ್ಸುತ್ತೆ. ಬಟಾಣಿ ಎರಡೆರಡು ಮಾಡಬೇಕೇನೋ. ತಿನ್ನಲ್ಲ ಅವು. ಮತ್ತೆ ಯಾಕೆ ತಗೊಂಡೆ? ನಾನೇ ತಿಂತೇವೆ ಅಂತ ತಗೊಂಡೆ, ತಿಂತಾ ಇಲ್ವಲ್ಲ. ತಿನ್ನಿ ಮಕ್ಕಳಾ, ತೊಳಿ ಕೈಯಲ್ಲಿ ಇದು ತಿಂತೀರಾ? ಚಿಕ್ಕದ ಕಣ್ಣು, ಒಂದು ಬ್ಲ್ಯಾಕ್ ಐತೆ, ಒಂದು ಗ್ರೀನ್ ಐತೆ, ಒಂದು ಕಲಂಕದ ಬಂದೈತೆ ಇದ್ರ ಕಣ್ಣು. ತೊಳಿ ಗುಡ್ ಗರ್ಲ್, ಗುಡ್ ಗರ್ಲ್. ಕೆಳಕ್ಕೆ ಸಿತಾವೆ. ಇಲ್ಲಿ ನೋಡಿ ಯಾರು ಬಂದ್ರು ಅಂತ. ಬಾ 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 ಬಾ. ನಮ್ಮ ಟಾಮ್ ಫ್ರೆಂಡ್ಸ್ ಇವನು, ನಮ್ಮ ಮಗ ಇವನು. ಗುಂಡ ಅವನು ಫೋಟೋ ಶೈ, ವಿಡಿಯೋಗೆಲ್ಲ ಬರಲ್ಲ ಅವನು. ನಮ್ಮ ಹುಡುಗದ ಒಂದು ಚಾನಲ್ ಐತೆ ಕಣಪ್ಪ, ನೀನಾ ರೋಸಿ ಅಂತ ಐತೆ ಯೂಟ್ಯೂಬ್ ಚಾನಲ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಐತೆ ಒಂದು. ಟಾಮ್, ಇವನ ಹೆಸರು ಟಾಮ್ ಅಂತ. ಅಯ್ಯಯ್ಯೋ, ಇವತ್ತಿಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.